ಇನ್ನ ಮನೆಯಿಂದ ಹೊರಗೆ ಬಂದ್ಮೇಲೆ ಜಾನ್ವಿ ಅವರೇ ನಿಮಗೆ ಏನು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಏನ್ ಅನಿಸ್ತಾ ಇದೆ? ಇಲ್ಲ, ಹೊರಗಡೆ ಬಂದ್ಮೇಲೆ ತುಂಬ ಪಾಸಿಟಿವ್ ಇದೆ, ಬಟ್ ನನಗೆ ಬೇಜಾರಿದೆ. ಯಾಕಂದರೆ ನಾನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ. ಯಾಕಂದರೆ ನನಗೆ ಯಾವುದೇ ಒಂದು ಗಿಲ್ಟ್ ಇಲ್ಲ. ನಾನು 100% ಕೊಟ್ಟಿದ್ದೀನಿ. ನಾನು ಮಾತಂತ ಇರ್ಬೋದು, ಟಾಸ್ಕ್ ಅಂತ ಇರ್ಬೋದು, ಮನೆ ಕೆಲಸ ಇನ್ವಾಲ್ವ್ ಆಗೋದಿರ್ಬೋದು, ತಪ್ಪನ್ನ ತಪ್ಪು ಅಂತ ಎತ್ತಿ ಹಿಡಿಯೋದಿರ್ಬೋದು, ಮುಖಕ್ಕೆ ಹೊಡೆದಂಗೆ ಹೇಳೋದಿರ್ಬೋದು, ಅದೇ ಬಿಗ್ ಬಾಸು. ಸೊ ನನಗಂತೂ ಭಾಳ ಖುಷಿ ಇದೆ ನನ್ನ ಆಟದ ಬಗ್ಗೆ. ನಾನು ಇನ್ನೂ ಅಲ್ಲಿ ಇರಬೇಕಿತ್ತು ಅಂತಲೇ ನನಗನ್ಸೋದು. ನನಗೆ ಅಂತಲ್ಲ, ಇಡೀ ನಮ್ಮ ಮನೆಯಲ್ಲಿ ಯಾರು ಕೂಡ ನಂಬ್ತಾನೆ ಇಲ್ಲ ಜಾನ್ವಿ ಇವತ್ತು ಹೀಗೆ ಬರಬೇಕು ಅಂತ. ಅಂದರೆ ವಾಪಸ್ ಅವ್ರನ್ನ ಕಳಿಸಿದ್ದೀವಿ ಎಲಿಮಿನೇಷನ್ ಅಂದಾಗ ಮನೆಯವರು ಒಪ್ತಲ್ಲ, ಸುಮ್ಮನೆ ತಮಾಷೆ ಮಾಡ್ತಿದ್ಯಾ. ಯಾಕಂದರೆ ಎಲ್ಲ ನನ್ನ ಆಟ ನೋಡಿದ್ರು. ಸೊ ಒಳಗಡೆ ಇದ್ದಾಗ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ದೊಡ್ಡ ಟ್ರೋಲ್ ಆಗೋದು ಅದು ನನಗೆ ಗೊತ್ತು. ನನಗೆ ವೀಕೆಂಡಲ್ಲಿ ಕ್ಲಾಸ್ ತಗೊಳ್ಳೋವಾಗಲೇ ಇದು ಆಚೆ ಕಡೆ ಹೆಂಗ್ ದೊಡ್ಡ ಟ್ರೋಲ್ ಆಗ್ತಾ ಇರುತ್ತೆ, ಎಷ್ಟು ನೆಗೆಟಿವ್ ಆಗ್ತಾ ಇರುತ್ತೆ. ಸರ್ ಸುಮ್ನೆ ಹೇಳಲ್ಲ, ಇದನ್ನ ಹೊರಗೆ ದೊಡ್ಡದಾಗಿದ್ರೆ ಮಾತ್ರ ಮಾತಾಡ್ತಾರೆ ಅಂತ. ಸೊ ಅದೆಲ್ಲ ಒಂದು ಐಡಿಯಾ ನನ್ಗಿತ್ತು. ಯಾಕಂದ್ರೆ ಗೊತ್ತು ಬಿಗ್ ಬಾಸ್ ಅನ್ನ ಜನ ಎಷ್ಟು ಸೀರಿಯಸ್ ಆಗಿ ನೋಡ್ತಾರೆ. ವಿಲನ್ ಒಂದ್ ಸಣ್ಣ ತಪ್ಪನ್ನೇ ದೊಡ್ಡ ತಪ್ಪಾಗಿ ಇದ್ ಮಾಡ್ತಾರೆ, ಒಂದ್ ಸಣ್ಣ ಒಳ್ಳೇದ್ ಮಾಡಿದ್ರೆ ಅದನ್ನೇ ತುಂಬಾ ದೊಡ್ಡ ಒಳ್ಳೇದಾಗಿ ನೋಡ್ತಾರೆ ಜನ. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಕನೆಕ್ಟ್ ಆಗ್ತಾರೆ ಈ ಶೋಗೆ.